ಈಗ ಹೋಗ್ಬಿಟ್ನಲ್ಲೋ ಜಗ್ಗಣ್ಣ. ಅಯ್ಯೋ ಜಗ್ಗಣ್ಣ, ನೆನ್ನೆ ಬಿರಿಯಾನಿ ತತ್ತೀನಿ ಅಂತ ಹೋಗಿದ್ದ, ಇವಾಗ ಕೂಸ್ಕಾನು ತಂಡ್ಕಡ್ದಾಗ ಹೊಟ್ಟೋದಲ್ಲೋ ಜಗ್ಗಣ್ಣ. ಅಯ್ಯೋ ನೀವು ಎದ್ರೆ ಚಂದ್ರ ಬಿದ್ರೆ ರಂದ್ರ ಸೀರಿಯಲ್ ಅರಲ್ಲ ಸಾ? ಹೌದು ಸರ್, ನಾನೇ ನವರಸಗಳ ಕುಟ್ಟಿ ಪುಡಿ ಮಾಡಿ ಕುಡಿದ ಏಕೈಕ ನಟ ಭಯಂಕರ ಪರಮೇಶ್ವರ. ಎದ್ರೆ ಚಂದ್ರ ಬಿದ್ರೆ ರಂದ್ರ ಸೀರಿಯಲ್ ಹೀರೋ. ನಾನು ಪತಿ ಪಾರ್ವತಿ ಹೆಂಡತಿ. ನಾನು ವೇದು ಫ್ರಮ್ ರೇಡಿಯೋ ನಾದ. ಸುಲ್ತಾನ್ಪುರ ಹುಲಿ ಮುಟ್ಟಿದ್ರ ಬಲಿ. ಏ ಸೀರಿಯಲ್ ಮಾಡ್ತೀರಾ ಸಾ? ನಿಮ್ ಸೀರಿಯಲ್ ನೋಡಿದ್ರೆ ನಮ್ಮ ಮಳಿ ಕಳೆದಿಲ್ಲ ಸಾ, ಸಕ್ಕತ್ತಾಗಿ ಮಾಡ್ತೀರಾ ಸಾ. ಯಾವ ಚಾನಲ್ ಬಂದದು? ಏ ಹುಚ್ಚ ಮಂಗ್ಯನ ಮಗನ, ನೀ ಸೀರಿಯಲ್ ನೋಡ್ದ ನಮ್ಮದು ಮಕ್ಕಳಂಗಿಲ್ಲ. ಯಾವ ಚಾನಲ್ದಾಗ ಬರ್ತೈತೆ ಅಂತ ನಿನಗೆ ಗೊತ್ತಿಲ್ಲ. ತಲೆ ಹೊಡಿತೆ ನೋಡು ಸರ್ ನೀವು ನಿಮ್ಗಂತೂ ನಾನು ದೊಡ್ಡ ಫ್ಯಾನ್ ಸಾ. ಏನ್ ಆಕ್ಟಿವ್ ಮಾಡ್ತೀರಿ ಸಾ? ಆ ಸೀರಿಯಲ್ ನೋಡದೆ ನಿಮ್ಗೋಸ್ಕರ ಸಾ. ನಿಮ್ಮ ಹೆಸರೇನ? ನಾನು ದೊಡ್ಡ ಫ್ಯಾನ್, ನನ್ನ ಹೆಸರು ಅಂತ ಗೊತ್ತಿಲ್ಲ ನಿನಗ. ಗಡ ಮೂಗ್ ಮೇಲೆ ಜದ್ದಿನ ಅಂದ್ರೆ ರಕ್ತನ ಸಿಡ್ತೈತಿ. ಸಾ ಹೋದ್ರಿ ಸಾ, ಒಂದ್ ಸಣ್ಣ ಡೌಟ್. ನೀವು ದಿನ ಕೆಲಸ ಮಾಡ್ತೀರಲ್ವಾ, ಕೂಲಿ ಎಷ್ಟು ಕೊಟ್ರು? ಹುಚ್ಚ ಮಂಗ್ಯನ ಮಗನ, ಅದು ಕೂಲಿ ಅಲ್ಲೋ, ಪೇಮೆಂಟ್ ತಗೊಂತೇವ್ ನಾವು. ಪೇಮೆಂಟ್ ಈ ಹೆಣ್ಣಾಳ್ಗೆ ಎಷ್ಟು ಪೇಮೆಂಟ್? ಅವ್ರನ್ನ ನಿನ್ನ ಗದ್ದೆ ಕೆಲಸ ಮಾಡೋ ಹೆಣ್ಮಕ್ಳು ಅನ್ಕೊಂಡೇ ಲೇಡಿ ಆರ್ಟಿಸ್ಟ್ ಅದಾರ. ಆಯ್ತು ಬಿಡಿ ಸಾ, ನಿಮ್ಗೆಲ್ಲ ಮೇಸ್ತ್ರಿ ಯಾರು? ಓ ಮೇಸ್ತ್ರಿ ಅಲ್ಲೋ, ಅಲ್ಲೇ ಅದಾರ. ಇವ್ರು ನಮ್ ಡೈರೆಕ್ಟರ್, ಈಕಿ ನಮ್ ಸೀರಿಯಲ್ ಹೀರೋಯಿನ್. ಇವ ಹೀರೋನ್ ತಂಗಿ, ಈಕಿನ ಪೇರ್ ನಾನು. ಒಂದೇ ತರ ಈ ಸೀರಿಯಲ್ಗೆ ಸೆಕೆಂಡ್ ಹೀರೋ ನಾನಲ್ಲಿ. ಅಯ್ಯೋ, ನಮ್ಮೂರ್ ಸಾಮಾಜಿಕ ನಡ್ತಲ್ಲ, ನಾನು ಇರೋದಕ್ಕೆ ತಗೊಳ್ಳಿ ಸಾ. ಹೋದ್ರಲ್ಲಿ ಸಾ ಇನ್ನೊಂದು ಡೌಟ್. ಏನು? ನೀವು ಕಲ್ಕಲಾರ್ ಬಟ್ಟೆ ಕತ್ತಿರಲ್ಲ, ಯಾರೋ ಅವು ಶೂಟಿಂಗ್ನವ್ರು ಕೊಡ್ತಾರ ಕಣ. ಶೂಟಿಂಗ್ ಆದ್ಮೇಲೆ ಬಿಚ್ಕೊಟ್ಬಿಟ್ಟಿರಾ, ಹಾ. ಆಮೇಲೆ ಬರೀ ಮೇಲೆ ಓದಿರಾ? ಏನ್ ಸರ್ ಇವನು ಮರ್ಯಾದೆ ತೆಗಿತಾನೆ? ಸರ್ ಹೋದ್ರಿ ಸರ್, ನೆನೆಯ ಮನೇನ ನಿಮ್ದು ಮದುವೆನೇನ ಆಯ್ತಲ್ಲ ಸರ್? ಆಯ್ತಲ್ಲ, ಹೋದ್ ಸರಿ ಎಪಿಸೋಡ್ನಾಗ ನಂದು ಇಕ್ಕಿದ್ ಮದುವೆ ಆತ. ಅಯ್ಯೋ ಸಾ, ಅವತ್ತು ಎಣ್ಣೆ ಹೊಡೆಯಕ್ ಹೋಗ್ಬಿಟ್ಟು ಬರೋದ್ ಲೇಟ್ ಆಗೋಯ್ತು. ಫಸ್ಟ್ ನೈಟ್ ನೋಡಿಲ್ಲ ಮಾಡಿ ಸರ್. ಇಲ್ಲ ಅಲ್ಲಿ ನನ್ನ ಫ್ರೆಂಡ್ಸ್ ಸತ್ತೋಗಿದ್ದೀನಿ, ಹೆಣ ಇದೆ, ಹೆಣದ ಮುಂದೆ ಕಾಮಿಡಿ ಮಾಡ್ತಿದ್ರಲ್ರು. ಅಯ್ಯೋ ಅಯ್ಯೋ ಸಾ ನೀವ್ನೆಲ್ಲ ನೋಡುತ್ತಲ್ಲ, ಎಕ್ಸೈಟ್ಮೆಂಟ್ ಅಲ್ಲಿ ಏನ್ ಮಾಡಕ್ ಗೊತ್ತಾ, ಒಂದ್ ಮಾತು ಹೇಳ್ಬಿಟ್ಟು ಬರೋದಲ್ಲ ಸಾ, ಸನ್ಮಾನ ಆರ ಸಾ. ಹೋಗ್ಲಿ ನೀ ಯಾರೋ? ನನ್ನ ಡೈರೆಕ್ಟ್ರು. ಟಿವಿಲ್ ಬಂದಿಯಾ? ಇಲ್ಲ. ನಿಂಗಿಲ್ಲ ಹಂಗಾರೆ. ಈ ಡೈರೆಕ್ಟರ್ ಹಣೆ ಬರ್ರಿ ಎಷ್ಟು. ಸಾ ಇದು ಒಂದ್ ಸೆಲ್ಫಿ ಹೊಡ್ಕೊಳ್ಳೋಣ ಬನ್ನಿ ಸಾ. ಬೇಡ ಬಿಡಿ ಬನ್ನಿ ಸರ್. ಸಾ, ಬನ್ನಿ ಬನ್ನಿ. ಐ ಒಳ ಕಡೆಗೆ ಹೋಗು. ಸಾ ಪಟ ಸಾ ಟಿಚ್ಕ. ಏ ಸಾ, ಟಿವಿಲಿ ಅಷ್ಟು ಚೆನ್ನಾಗಿ ಕಾಣ್ತೀರಿ, ಇಲ್ಲಿ ಒಳ್ಳೆ ಬೇವರ್ಸಿ ತರ ಇದ್ದೀರಿ. ಅಯ್ಯೋ ಬ್ಯಾವರ್ಸಿ ನನ್ನ ಮಗನೇ. ಆಮೇಲೆ ಎಂಟ್ರಿ ಇರೋದು ಕುತ್ಕೋ. ಅಲ್ಲ ಸಾನಿ, ನನ್ನ ಗಂಡ ಸತ್ ಬಿದ್ದವನೆ ಸೆಲ್ಫಿ ತಗೋತಾರಲ್ಲ, ಡೈಲಾಗ್ ಏನು ತಲೆ ಕೆಡ್ಸ್ಕೊಬೇಡವ, ಅವ್ನ್ ಹಣೆ ಬರೋ ಅಷ್ಟಿತ್ತು ಅಷ್ಟಾತ. ನೀ ಏನ್ ತಲೆ ಕೆಡ್ಸ್ಕೊಬೇಡ, ನಾನು ಖಾಲಿ ಅದೀನಿ. ನಿನ್ ಗಂಡ ನೋಡ್ಕೊಂಡಂಗ್ ನೋಡ್ಕೊತಾರ. ಕಾಸಿ ನನ್ನ ಮಗನೇ. ತಡೆವೇಲೆ ಒಂದ್ ನಿಮಿಷ, ನೀನು ಅಳ್ತಾರವ, ಅಳು ಸತ. ನಾನು ಎಡ್ತಿ ಸಾ, ನಿಮ್ ದೊಡ್ಡ ಫ್ಯಾನ್ ಸಾ, ಒಂದ್ಸಲ ಮಾತಾಡಿ ಸಾ. ಅಳ್ತಾವ. ನಿಮ್ ಹೆಸರೇನ? ಅಪ್ಪಣ್ಣ ರಾಮದುರ್ಗ ಅಂತ. ಏ ಸೀರಿಯಲ್ ಇರುತ್ತೆ ಹೇಳಿ. ನವರಸಗಳ ಕುಟ್ಟಿ ಪುಡಿ ಮಾಡಿದ ಕೂಡ ಏಕೈಕ. ಸಾಕ್ಬಿಡ ಗೌರೆ, ಅದೇ ಟಿವಿ ನೋಡ್ತಿದ್ದಲ್ಲ ಡುಬಾ, ಇಲ್ಲೇ ಮಾತಾಡಿ ಕಡೆ ಮಾತಾಡಿಯಾ, ಇಲ್ಲೇ ತಡೆ ಕೊಡ್ತಿದೆ ಬೇಡವಾ? ಇವಳು ಅವಳು ಹೆಸರು ದಿವ್ಯ ಮುಡಿಗೆರೆ. ನಿಮ್ಮ ಅಪ್ಪ ಇಡ್ರ ನಂಗೆ ಗೊತ್ತಾ ಸೀರಿಯಲ್ದಳ ಪಾರ್ವತಿ. ಇವಳು ಆ ಪಾರ್ವತಿ. ಅದೇ ಹಳ್ದಿ ಸೀರೆ ಚೆನ್ನಾಗತ್ತಿದ್ದಲ್ಲ ಮನೆ ಟಿವಿ ನೋಡ್ಬಿಟ್ಟು ಇವತ್ತು ಅದೇ ಕಲರ್ ಹಾಕೊಳ್ಳಿ ಬಿಚ್ಕೊಂಡ್ಬಿಡದ. ಬೇಡವಾ? ನಾವೇನ್ ಗದ್ ಕಟ್ಟಿವಿ ಅವಳು ಹಾಕೊಳಕ್ಕೆ, ಅವಳೆ ಸೂಟಿಗೆ ಅವ್ರು ಹಾಕತ್ತಾಳೆ. ಇವ್ರು ಟಮಾಟೆ ತರ ಅವಲ್ಲ ಬುಂಡೆ ಬಟ್ಟೆ ಅವನಿಲ್ಲ. ಅದೇ ಮಾತಾಡಿ ಅಥವಾ ಇಲ್ಲೇ ನೀವು ನನ್ ಫ್ಯಾನ್ರೆ. ಅವ್ನು ಯಾರು ಅಂತಲೇ ಗೊತ್ತಿಲ್ವಾ? ಅಲ್ಲ ಇದು ಏನು ಎರಡು ಜೊತೆ ಸೆಲ್ಫಿ ಬೇಕಾ? ತಡ್ರಿ ಒಂದ್ ದಿವಸ ಒಂದು ಫೋಟೋ ತಗೊಳ್ಳೋದು ಬರ್ರ. ಸುಮ್ಮನೆ ಸರ್, ನಾನು ಹೀರೋ ಇದ್ದೀನಿ ಸರ್, ಬರಲ್ಲ ನಿನ್ನ ಸರ್. ಅಭಿಮಾನಿ ಸಾಗ ಕಟ್ಬೇಕಾ ಬೇಡ? ಕಟ್ತೀರಿ ಸರ್, ಹೇಳಿ. ಪುಟಿ ಬಾಬಾ ಬಾ, ನಿಂತ್ಕೊಂಡ್ರಲ್ಲ. ಲೇ ಮಗ ತಗೊಳ ಫೋಟೋ ತೆಗಿಯ. ಸರ್ ನಾ ಏ ಓಲಲೇ ತೆಗಿಲ. ಅಯ್ಯೋ ಬ್ಯಾವರ್ಸಿ ನನ್ನ ಮಗನೇ, ನನ್ನ ಗಂಡ ಸತ್ ಬಿದ್ದವನೆ, ನೀನು ಹೆಣ್ಣು ಜೊತೆ ಸೆಲ್ಫಿ ತಗೋತೀಯ. ನೋಡಿದ್ರ ಜಗ್ಗಣ್ಣ, ನಮ್ಮಂತ ಕಾಮಿಡಿ ಕಲಾವಿದರು ಸತ್ತಲ್ಲಿ ಹೋದ್ರೆ ನಮ್ಮ ಭಾವನೆಗಳನ್ನು ಕಾಮಿಡಿಯಾಗಿ ನೋಡ್ತಾರೆ. ಹಿಂಗಾಗಿ ನಗಿಸೋದೇ ನಮ್ಮ ಧರ್ಮ. ಹೋದಲ್ಲೆಲ್ಲ ನಮ್ಮನ್ನು ಕಾಮಿಡಿ ಅನ್ಕೋತಾರೆ. ಅನ್ಕೊಳ್ಳಿ, ನಾವು ಮಾತ್ರ ಕಾಮಿಡಿ ಮಾಡ್ತಾನೆ ಇರ್ತೀವಿ. ಓಕೆ ಬರ್ಲಿ ಜೋಶೋ. ರೈಟ್, ಜಡ್ಜಸ್ ಏನ್ ಹೇಳ್ತಾರಂತ ನೋಡೋಣ. ಮೊದಲನೇದಾಗಿ ಭಟ್ರೆ. ಅದ್ರ ಎಂಡ್ ಮೆಸೇಜ್ ಇಷ್ಟ ಆಯ್ತು ನನಗೆ. ಅಂದರೆ ಕಲಾವಿದರು ಏನೇ ಅವರ ಪರ್ಸ್ನಲ್ ಲೈಫ್ನಲ್ಲಿ ಎಂಥ
ದುಃಖನೇ ಇರಲಿ, ಅಂಥ ಅವಘಡ ಅಪಘಾತನೇ ಇರಲಿ, ಜನಕ್ಕೆ ಅದು ಗೊತ್ತಾಗೋದಿಲ್ಲ. ಒಂದು ದೊಡ್ಡ ಆಕ್ಸಿಡೆಂಟ್ ಆದಾಗಲೂ ಕೂಡ ಕಾರಲ್ಲಿ ಕೂತವರಿಗೆ ಬಂದು ಸೆಲ್ಫಿ ಕೇಳ್ಬಿಡ್ತಾರೆ. ಆ ಥರದ್ದೊಂದು ನಗೆ ನಾಟಕ. ಆಮೇಲೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡಿದ್ದು ಮನು, ಚೆನ್ನಾಗಿ ಮಾಡಿದೆ. ಸಿಂಧಿಗಿ ನೀಟಾಗಿತ್ತು ನಿನ್ನ ಪೋರ್ಷನ್ನು. ಸದಾ ಇನ್ನೊಂಚೂರು ಬೇರೆದೇ ಏನೇನೋ ಮಾಡ್ತಾನೆ ಅಂದ್ಕೊಂಡೆ. ಸೆಕೆಂಡ್ ಹಾಫಲ್ಲಿ ಸದಾದು ಕೂಡ ಚೆನ್ನಾಗಿ ಸಿಂಕ್ ಆಯಿತು. ದಿವ್ಯಾ ಅವರು ಅಚ್ಚುಕಟ್ಟಾಗಿ ಕಾಣಿಸ್ತಿದ್ದೀರಿ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ನೀವು. ಕರಾವಳಿ ದಿವ್ಯಾ ಅವ್ರದ್ದು ಪೋರ್ಷನ್ ಚಿಕ್ಕದಾಗಿತ್ತು. ಡೈಲಾಗ್ ಮರೆಯೋರ್ ಪಾತ್ರ ಅಲ್ಲೂ ನೋಡ್ರಿ, ನಿಮಗೆ ಬಿಡಲ್ಲ ಅವರು, ಡೈಲಾಗ್ ಮರೆಯೋ ಪಾತ್ರನೇ ಕೊಡ್ತಾರೆ ನಿಮಗೆ. ಬಟ್ ಆಕೆ ಡೈಲಾಗ್ ಮರೀತಿಲ್ಲ, ಕ್ಲೀನಾಗಿ ಮಾಡ್ತಿದ್ದೀರಿ ಅನ್ನೋದು ಸಂತೋಷ. ತಕ್ಕ ಮಟ್ಟಿಗಿತ್ತು, ಸಂತೋಷ ಆಯಿತು ನೋಡಿ. ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಜಗಣ, ನನ್ನ ಪ್ರಕಾರ ಏನು ಟಿ ವಿ ಇಂಡಸ್ಟ್ರಿ ಇದೆಯಲ್ಲ, ದಟ್ ಈಸ್ ದ ರಿಯಲ್ ಯೂನಿವರ್ಸಿಟಿ ಫಾರ್ ಲರ್ನಿಂಗ್. ಅದು ಆರ್ಟಿಸ್ಟ್ ಆಗ್ಬೋದು, ಒಬ್ಬ ಕ್ಯಾಮ್ರಾಮನ್ ಆಗ್ಬೋದು, ಒಬ್ಬ ಡೈರೆಕ್ಟರ್ ಆಗ್ಬೋದು, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಎಲ್ಲರಿಗೂ ಕೂಡ ತುಂಬ ದೊಡ್ಡ ಯೂನಿವರ್ಸಿಟಿ ಅದು. ಅಲ್ಲಿ ಕಲ್ತ್ಕೊಂಡ್ಬಿಟ್ರೆ ಅಂತೂ ತುಂಬ ಆಗುತ್ತೆ. ಮುಂಚೆ ಎಲ್ಲ ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲಿತಾ ಇದ್ರಲ್ಲ, ಅದೆಲ್ಲ ಏನೂ ಬೇಕಾಗಿಲ್ಲ. ನೀವು ಸೀರಿಯಲ್ನ ಜವಾಬ್ದಾರಿಯಿಂದ ಮಾಡಿಬಿಟ್ರೆ ಅದ್ಭುತವಾದ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳಾಗಿ ನೀವು ಈಚೆ ಬರ್ಬೋದು. ಹಾಗೆ ಇವತ್ತು ಬೆಸ್ಟ್ ಆ್ಯಕ್ಟ್ರೆಸ್ಗಳು ನೀವು ಸೀರಿಯಲ್ಗೋ ಸಿನಿಮಾಗೋ ನೀವು ನಮಗೆ ಬೇಕು ಅಂತ ಅಂದಿದ ತಕ್ಷಣ ನಮ್ಮ ಕಾಮಿಡಿ ಕಿಲ್ಲಾಡಿ ಕಡೆ ತಿರುಗಿದ ತಕ್ಷಣ ನಿಮಗೆ 30-40 ಜನ ಆರ್ಟಿಸ್ಟ್ ಕಾಣಿಸ್ತಾರೆ. ಯಾಕಂದರೆ ಈ ಸ್ಟೇಜ್ ತಯಾರು ಮಾಡಿದೆ ಅವ್ರಿಗೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ತಯಾರಾಗ್ತಾ ಭಾಳ ಫಾಸ್ಟು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಈ ರಿಯಾಕ್ಷನ್ ಬಗ್ಗೆ ಹೇಳಿದ್ರು. ನಾಕಾಣಿ ರಿಯಾಕ್ಷನ್ನು, 50 ಪೈಸಾ ರಿಯಾಕ್ಷನ್ನು, ಇದೆಲ್ಲ ಹೇಳಿದ್ರಲ್ಲ, ಇದು 100% ಸತ್ಯ. ಅದು ನಿಜ, ಆ ಥರ ಹೇಳಿದ್ರೆ ಅರ್ಥ ಆಗೋದು. ಹೌದು. ಇಲ್ಲ ಅಂದ್ರೆ ಏನಾಗೋಗ್ಬಿಡುತ್ತೆ, ಕೆಲವರು ರಿಯಾಕ್ಷನ್ನು ಅಂದಿದ ತಕ್ಷಣನೇ ನಿಮಗೆ ಒಂದು ಸಣ್ಣ ಶಾಕ್ ಕೊಡಬೇಕು ಅಂತ ಅಂದಿದ ತಕ್ಷಣ ಹಾ ಅಂತ ಹೆಂಗೆಲ್ಲ ಕೊಡ್ತಾರೆ, ಡಬ್ಬಾ ಥರ ಇರ್ತದೆ. ಅದು ಅಷ್ಟು ಕೊಟ್ಟರೆ ಸಾಕು ಅಂತ ಇರುತ್ತೆ. ಅದಕ್ಕೊಂದು ನಾಕಾಣಿ ಅಂತ ಇಟ್ಟಿರ್ತಾರೆ. ಯಾರೋ ಸತ್ತೋಗ್ಬಿಟ್ರು ಆಕ್ಸಿಡೆಂಟ್ ಆಗಿ ಅಂತ ಹೇಳಿದ ತಕ್ಷಣ ಡೆಫಿನೆಟ್ ಆಗಿ ₹1 ಎಕ್ಸ್ಪ್ರೆಷನ್ ಬೇಕು. ಹೌದಾ ಅಂತ ಕೇಳಬೇಕು, ಅದಕ್ಕೆ ಅದನ್ನ ಇಟ್ಟಿರ್ತಾರೆ. ಚೆನ್ನಾಗಿ ಪ್ಲಾನ್ ಮಾಡಿಬಿಟ್ಟು ಅದನ್ನ ಇಟ್ಟಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ಸಿನಿಮಾದಲ್ಲೇ ಇದೆಲ್ಲ ಹೇಳ್ತೀವಿ, ಇವ್ನು ಯಾರು ₹1 ಆಕ್ಟ್ ಮಾಡೋದು ಕರ್ಕೊಂಬಂದು ₹10 ಮಾಡ್ತಿದ್ದಾನೆ ಹೇಳ್ತೀವಿ ನಾವು ಅದನ್ನ. ಅದೊಂದು ಅದ್ಭುತವಾದ ಪಾರ್ಟ್ ಅದು. ಅದಾದ್ಮೇಲೆ ಆ ರೋಲಲ್ಲಿ ಬಂದಂತ ಆರ್ಟಿಸ್ಟ್ಗಳು, ಅದರಲ್ಲಿ ಅವ್ರ ಡೈಲಾಗ್ ಮರ್ತೋಗೋಳು, ಅದ್ಭುತ ಅದು. ನಾನು ಎಷ್ಟು ಅನುಭವಿಸಿದ್ದೀನಿ ನನ್ನ ಜೀವನದಲ್ಲಿ ಅಂದರೆ, ಈ ಡೈರೆಕ್ಟರ್ಗಳು ಕೆಲವರು ಇರ್ತಾರೆ, ನಮ್ಮ ತಲೆಮಾರು ಡೈರೆಕ್ಟರ್ಗಳು, ಅವರು ಸ್ವಲ್ಪ ಟೋಕನ್ ವರ್ಕೌಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾರೋ ದೊಡ್ಡ ಫ್ಯಾಕ್ಟ್ರಿ ಓನರು, ಆಮೇಲೆ ಒಳ್ಳೆ ಬಿಸ್ನೆಸ್ ಮ್ಯಾನು, ಫೈನಾನ್ಷಿಯರು, ಇಂಥ ನನ್ನ ಮಕ್ಕಳನ್ನ ಕ್ಯಾಚ್ ಹಾಕಿಟ್ಟಿರ್ತಾರೆ. ಅವ್ರಿಗೊಂದು ರೋಲ್ ಕೊಟ್ಬಿಡ್ತಾರೆ. ಅವನಿಗೆ ಸಿನಿಮಾನೂ ಗೊತ್ತಿಲ್ಲ, ABCD ಗೊತ್ತಿಲ್ಲ, ಲೆಫ್ಟ್ ಗೊತ್ತಿಲ್ಲ, ರೈಟ್ ಗೊತ್ತಿಲ್ಲ. ನಮಗೆ ಒಳ್ಳೆ ಡೈಲಾಗ್ ಇರುತ್ತೆ, ಅದು ಹೋಗಿ ಹಿಂಗಾಯ್ತು ಅಂತ. ಹೌದಾ ಸರ್ ಅಂತ ಎಲ್ಲೋ ಹೇಳ್ಬೇಕು, ಎಲ್ಲೋ ಹೇಳ್ತಾರೆ. ಹೆಣೆ ನಮ್ಮ ಫ್ರೆಂಡೇ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಒಂದು ಟೋಕನ್ ಹಾಕೊಂಡ್ಬಿಟ್ಟಿತ್ತಾನಲ್ಲ, ಆ ಥರ ಎಲ್ಲ ಮಾಡಿ ಆ ಥರ ಕ್ಯಾರೆಕ್ಟರ್ ನಿಂದು. ಎಲ್ಲೆಲ್ಲೋ ರಿಯಾಕ್ಷನ್, ರಾಂಗ್ ರಿಯಾಕ್ಷನು, ಮರ್ತೋಗ್ಬಿಡೋ ಡೈಲಾಗು, ಈ ಥರದ್ದೆಲ್ಲ ನಾವು ತುಂಬ ಅನುಭವಿಸಿದ್ವಿ. ನೀವು ಚೆನ್ನಾಗಿ ಮಾಡಿದ್ರಿ. ನನಗೆ ಇವರು ದಿವ್ಯಾ ಅವರು ಕೊಟ್ಟಂತ ಪಾತ್ರ ಚೆನ್ನಾಗಿ ಮಾಡಿದ್ರು. ಹೀರೋ ಪಾತ್ರ ಅವನು ಮಾಡ್ದ, ಅವ್ನಿಗೆ ವಿಷಯ ಇರಬೇಕಾಯ್ತು. ಈಸ್ ಸೀನಿಯರ್ ಆರ್ಟಿಸ್ಟ್, ಅವನು ಸ್ವಲ್ಪ ಇನ್ನ ಇದ್ದಿದ್ರೆ ಇನ್ನೂ ಚೆನ್ನಾಗಿದ್ದಿರೋದು. ಆಸ್ ಎ ಡೈರೆಕ್ಟರ್ ಇವನು ಸ್ವಲ್ಪ ಕಮ್ಮಿ ಆಯಿತು, ಅವನಿಗೂ ಕಮ್ಮಿ ಆಗೋಯ್ತು. ಇದಿಷ್ಟು ಆಕ್ಟ್ ಅಲ್ಲಿ ರಿಯಲ್ ಆಗಿ ಇವತ್ತು ಗೆದ್ಕೊಂಡವನು ಅವನೇ, ಸೆಲ್ಫಿ ಹಿಡಿಯವನೇ ಅವನು ಗೆದ್ಬಿಟ್ಟ. ಯಾಕಂದ್ರೆ ಅವನಿಗೆ ಪಾತ್ರವೂ ಚೆನ್ನಾಗಿತ್ತು, ಮತ್ತೆ ಆ ಟೈಮಿಂಗು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅವನು.